ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಹಲಸಿನಕಾಯಿಂದ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಅಡುಗೆನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನೀವು ಇನ್ನೂ ತನಕ ಮಾಡಿರಲಿಕ್ಕಿಲ್ಲ ನಾನು ಅಂದ್ಕೊಂಡಂಗೆ. ನಮ್ಮ ಹವ್ಯಕರಲ್ಲಿ ಇದನ್ನು ತುಂಬ ಮಾಡ್ತೀವಿ. ಮತ್ತು ಅಕ್ಕ ಇದನ್ನು ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ. ಹಾಗಾದರೆ ಹಲಸಿನಕಾಯ್ದು ಈ ಅಡುಗೆ ಯಾವುದು ಹೇಳೋದನ್ನು ನೋಡ್ತಾ ಹೋಗೋಣ. ಅಕ್ಕ ಅವರು ತೋರಿಸ್ಕೊಡ್ತಾರೆ, ಓಕೆನಾ? ಈಗ ನೋಡಿ, ಹಲಸಿನಕಾಯಿನೆಲ್ಲ ಕೊಯ್ಕೊಂಡು ಬಂದು ಅದನ್ನೆಲ್ಲ ಸೋಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ತೊಳೆ ಎಲ್ಲ ಬೇರೆ ಮಾಡ್ಕೊಳ್ಬೇಕು. ಮತ್ತೇನು ಗೊತ್ತಾ, ಈ ಹಲಸಿನಕಾಯಿ ತೊಳೆಯಿಂದ ತುಂಬ ರೀತಿಯ ಅಡುಗೆಗಳನ್ನು ಮಾಡ್ಬೋದು. ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಿಂದ ಚಿಪ್ಸ್ ಮಾಡ್ಬೋದು, ಮತ್ತೇನಂದರೆ ನಮ್ಮ ಕಡೆಗೆ ಪಳದ್ಯ ಅಂತ ಮಾಡ್ತೀವಿ, ಹಾಗೆ ಬೆಳೆ ಹುಳಿ ಅಂತ ಮಾಡ್ತೀವಿ, ಪಲ್ಯ ಮಾಡ್ಬೋದು, ರೈತ ಮಾಡ್ಬೋದು, ಮತ್ತು ಸಿಹಿದು ಒಂದು ಸ್ವೀಟನ್ನು ಮಾಡ್ತೀವಿ ಇದನ್ನು. ಸೊ ಅದನ್ನು ಮಾಡ್ಬೋದು. ನೀವೆಲ್ಲ ಯಾವ ಅಡುಗೆನ ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ನಾನು ಒಂದು 6-7 ಹಲಸಿನಕಾಯಿ ತೊಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಲಸಿನಕಾಯಿದು ಒಂದು ಮೊದಲನೇ ಟಿಪ್ ಏನಂದರೆ, ನೀವು ಈ ರೀತಿ ಹಲಸಿನಕಾಯಿ ತೊಳೆನ ಸ್ಟೋರ್ ಮಾಡ್ಕೊಳ್ತೀರಿ ಅಂದರೆ ಇವತ್ತಲ್ಲ ನಾಳೆ ಮಾಡ್ತಾ ಇದ್ದೀರಿ ಇದರಿಂದ ಅಂತಾದರೆ, ಹಲಸಿನಕಾಯಿ ತೊಳೆನ ನೀರಲ್ಲಿ ಮುಳುಗಿಸಿಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಅದು ಸ್ವಲ್ಪ ಯೆಲ್ಲೋಯಿಶ್ ಆಗುತ್ತೆ. ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ಅದು ಕಹಿ ಬಂದ್ಬಿಡುತ್ತೆ. ಓಕೆನಾ? ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೋಡಿ, 1 ಕಪ್ ಆಗುವಷ್ಟು ಅಕ್ಕ ಈಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದಾರೆ. ನೀರು ಅಂದರೆ ಅದು ಚೆನ್ನಾಗಿ ಬೇಯಬೇಕು. ಓಕೆನಾ? ಈ ಹಲಸಿನಕಾಯಿ ತೊಳೆ ಏನಿದೆ ಅಲ್ವಾ, ಅದು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಅಂದರೆ ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕಂತೇನಿಲ್ಲ. ಚೆನ್ನಾಗಿ ಅದು ಹೊಳೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಟೇಸ್ಟಿ ಆಗುತ್ತೆ. ಇದು ಮಾಡೋದು ಕೂಡ ತುಂಬ ಸುಲಭ. ಮತ್ತು ನಮಗೆ ಹಲಸಿನಕಾಯಿದೆಲ್ಲ ಏನು ಹೇಳಿ, ಯಾವ ಟೈಮಲ್ಲಿ ಬೇಕು ಆ ಟೈಮ್ನಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಸೊ ಅಂಥ ಸೀಸನ್ನಲ್ಲಿ ಮಾತ್ರ ನಾವು ಇದನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ಈಗ ಅದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ, ಅಂದರೆ ಈ ಹೋಳನ್ನು ಒಂದು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಸಾಫ್ಟ್ ಆಗೋ ತನಕ ಬೇಯಿಸಿ ರೆಡಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವಿಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಅದನ್ನು ಇನ್ನೊಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದಾರೆ ತಣ್ಣಗಾದ್ಮೇಲೆ. ಈ ಕಡೆಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿ ಥರ ಇಟ್ಕೊಂಡಿದ್ದಾರೆ. ಅದಕ್ಕೆ ಈಗ 1-2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ನೀವು ಯಾವ ಎಣ್ಣೆನಾದರೂ ಉಪಯೋಗಿಸ್ಬೋದು, ಬಟ್ ಈ ರೀತಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದಾರೆ. ಮತ್ತು 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. 1-2 ಒಣ ಮೆಣಸನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಇದು ಬ್ಯಾಡಗಿ ಮೆಣಸು. ಮತ್ತು ಇದನ್ನು ಚೆನ್ನಾಗಿ ಈ ರೀತಿ ಈಗ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಈಗ 1 ಚಮಚ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದಾರೆ. 1-2 ಪೀಸು ಹಸಿಮೆಣಸನ್ನು ಹಾಕ್ಕೊಂಡಿದ್ದಾರೆ. ಸೊ ಒಣ ಮೆಣಸು ಮತ್ತು ಹಸಿಮೆಣಸು ಎರಡನ್ನೂ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ಒಂದು ಸರಿ ರೆಡಿ ಮಾಡಿಕೊಂಡು, ಅಂದರೆ ಒಗ್ಗರಣೆನ ರೆಡಿ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರೋಂತಹ ಹಲಸಿನಕಾಯಿ ತೊಳೆ ಇದೆ ಅಲ್ವಾ, ಅದಕ್ಕೇನೆ ಸೇರಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು 2-3 ಸ್ಟೆಪ್ಗಳಿವೆ. ಹಾಗೆ ಅದಕ್ಕೆ 1 ಅಥವಾ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ನೋಡಿ, ಹಳ್ಳಿಯಲ್ಲಿ ಮನೆಯಲ್ಲೇ ಮಾಡಿರುವಂತಹ ಗಟ್ಟಿಯಾಗಿರುವಂತಹ ಮೊಸರು ಅಲ್ವಾ, ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಮೊಸರು. ಆಮೇಲೆ ಇದನ್ನು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಏನಾದರೂ ನೀವು ಹಿಂದಿನ ದಿನದ ಮೊಸರನ್ನು ಯೂಸ್ ಮಾಡ್ತೀರಿ ಅಂತಾದರೆ ಒಂದು ಸ್ವಲ್ಪ, ಅಂದರೆ 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಹಾಲು ಇರಲಿಲ್ಲ ಅಂತಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಓಕೆನಾ? ಆಮೇಲೆ ನೋಡಿ, ಈ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಚಪಾತಿ ಜೊತೆಗೆ ತಿನ್ಬೋದು, ಇಲ್ಲ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಕೂಡ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಅಕ್ಕ ಮಾಡಿರುವಂಥ ಹಲಸಿನಕಾಯಿ ರಾಯ್ತ ನೋಡ್ಕೊಂಡು ಬಂದ್ರಿ ಅಲ್ವಾ, ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಈಗ ಹಲಸಿನಕಾಯಿ ಸೀಸನ್ ಅಲ್ವಾ, ನೀವು ಒಮ್ಮೆ ಈ ರಾಯ್ತನ ಟ್ರೈ ಮಾಡಿ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಮಾಡಿ. ಹಾಗೆ ಇವತ್ತು ಅಕ್ಕ ಮಾಡಿರುವಂತಹ ಹಲಸಿನಕಾಯಿ ರಾಯ್ತ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.